ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಸ್ಮಾಲ್ ಕಾನ್ವರ್ಸೇಷನ್ ನೋಡೋಣ. ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಹೆಲೋ ಗೋಪಿ, ಹೇಗಿದ್ದೀರಾ? ಗೋಪಿ, ಲೈಫ್ ಹೇಗಿದೆ? ಮತ್ತೆ ಜಾಬ್ ಏನು ಮಾಡ್ತಿದ್ದೀರಾ? ಮತ್ತೆ ಹಾಗೆ ಇನ್ನೇನಾದರೂ ಹೊಸ ವಿಷಯ ಏನಾದರೂ ಇದ್ರೆ ತಿಳಿಸಿ. ಕಾವ್ಯ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಏನೂ ಇಲ್ಲ ಕಾವ್ಯ, ಆತರ ಹೊಸ ವಿಷಯ ಹತ್ರ ಏನಿಲ್ಲ. ಹಂಗೆ ಏನ್ ನಡೀತಾ ಇದೆ ಲೈಫು. ಸ್ಪೀಕರ್ಸ್ ಬೇಕು ಕಾವ್ಯ, ಅಷ್ಟೇ, ಇನ್ನೇನಿಲ್ಲ. ಅದಿರ್ಲಿ ಗೋಪಿ, ಏನ್ ತಗೋತೀರಾ ಇವಾಗ? ಕಾಫಿಯಾ, ಟೀಯಾ? ಅದೆಲ್ಲ ಏನ್ ಬೇಡ ಕಾವ್ಯ, ಫಾರ್ಮಾಲಿಟೀಸ್ ಏನ್ ಬೇಡ, ಥ್ಯಾಂಕ್ ಯು. ಅದೆಂತ ಮಾತು ಗೋಪಿ, ಇಷ್ಟೊತ್ತು ಮಾತಾಡಿ ಪಾಪ ಕೂರ್ಸ್ಕೊಂಡು ಮಾತಾಡ್ಸ್ದೆ, ಮತ್ತೆ ಇಷ್ಟೊತ್ತಾದ್ಮೇಲೆ ಕಾಫಿಯೋ ಟೀನೋ ಕೊಡದೇ ಇದ್ರೆ ಅದು ಚೆನ್ನಾಗಿರಲ್ಲ. ಏನ್ ತಗೋತೀರಾ? ಕಾಫಿ ತಗೊಂತೀರಾ, ಟೀ ತಗೊಂತೀರಾ? ಪರವಾಗಿಲ್ಲ ಕಾವ್ಯ, ಅದೇನು ಬೇಡ. ಅಲ್ಲ ಗೋಪಿ, ಕಾಫಿನೋ ಟೀನೋ ಏನೋ ಒಂದು ತಗೋಬೋದಾಗಿತ್ತಲ್ಲ. ಇರ್ಲಿ ಬಿಡಿ ಕಾವ್ಯ, ಪರವಾಗಿಲ್ಲ. ಸರಿ ಗೋಪಿ, ಮತ್ತೇನ್ ವಿಷಯ ಹಾಗಿದ್ರೆ? ಏನೂ ಇಲ್ಲ ಕಾವ್ಯ. ಅಲ್ಲ ಗೋಪಿ, ಒಂದ್ ನಿಮಿಷ ಹಿಂಗೆ ಕಾಫಿನೋ ಟೀನೋ ತಂದ್ಬಿಡ್ತೀನಿ. ಒಂದು ಕಾಫಿ ತರಲಾ? ಹೋಗ್ಲಿ. ಕಾಫಿ ತರಬೇಕಂದ್ರೆ ಹಾಲು ಬೇರೆ ಫ್ರಿಜ್ಜಲ್ಲಿಲ್ಲ. ಕಾಫಿ ಪುಡಿ ಸ್ವಲ್ಪ ಇರ್ಬೋದು, ಮೇ ಬಿ, ಅದು ಎಲ್ಲಿಗೂ ಸಾಕಾಗಲ್ಲ. ಸಕ್ಕರೆ ಇದೆ, ಏನು ಸಮಸ್ಯೆ ಏನಿಲ್ಲ. ಸೊ ಒಂದು ನಿಮಿಷ ಗೋಪಿ, ಹಿಂಗೆ ಕಾಫಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೀವು ಹಿಂಗೆ ಕುತ್ಕೊಂಡಿರಿ. ಇಲ್ಲ ಆ ಥರ ಏನು ಶ್ರಮ ತಗೊಂಡ್ಬೇಡಿ ಕಾವ್ಯ. ಈಗ ನಾನು ಹೊರಡ್ತಾ ಇದ್ದೀನಿ, ಸುಮ್ಮನೆ ಹೀಗೆ. ನಾನು ಇಲ್ಲಿ ಒಂಚೂರು ಕೆಲಸ ಇತ್ತು, ನಿಮ್ಮ ಮನೆ ಪಕ್ಕದಲ್ಲೇ ಇತ್ತಲ್ಲ ಅಂತ ಸುಮ್ಮನೆ ಹಾಗೆ ಬಂದು ಮಾತಾಡ್ಸ್ಕೊಂಡು ಹೋದಂಗಾಗುತ್ತೆ ಅಂತ ಬಂದೆ, ಅಷ್ಟೇನೆ. ಪರವಾಗಿಲ್ಲ ಬಿಡಿ ಗೋಪಿ, ನೀವೇನು ಊಟ ಮಾಡ್ಬೇಕಂತ ಬರ್ತೀರಾ? ಜಸ್ಟ್ ಸುಮ್ಮನೆ ಹಿಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ರಿ. ಅದಕ್ಕೆ ನಾನು ಸುಮ್ಮನೆ ಯಾಕೇನಾ ಬಂದ್ರಲ್ಲ, ಕಾಫಿನೋ ಟೀನೋ ಆಫರ್ ಮಾಡೋಣ ಅಂತ ನಾನು ಅನ್ಕೊಂಡೆ. ಸರಿ ಬಿಡಿ ಗೋಪಿ, ನೀವು ಊಟ ಮಾಡೋ ಏನೋ ಅವಶ್ಯಕತೆ ಏನಿಲ್ಲ. ನೀವು ಹಿಂಗೂ ಹೋಟ್ಲಲ್ಲೆಲ್ಲ ತಿನ್ಕೊಂಡು ಬಂದಿರ್ತೀರಾ. ಸರಿ ಅದಿರ್ಲಿ ಗೋಪಿ, ನಾನು ಒಂಚೂರು ನೀರು ಕೊಟ್ಬಿಡ್ಲೆ? ಒಂದು ಗ್ಲಾಸ್ ನೀರು ಕುಡ್ಕೊಂಡು ಹೋಗ್ತೀರಾ? ನಿಮಗೂ ಸಮಾಧಾನ, ನನಗೂ ಸಮಾಧಾನ. ಅಟ್ಲೀಸ್ಟು. ಓ ಮೈ ಗಾಡ್ ಕಾವ್ಯ, ನೀವು ಇಷ್ಟೊಂದು ಬದಲಾವಣೆ. ಓಕೆ, ಬೆಂಗಳೂರಲ್ಲಿ ಇರೋದಲ್ವಾ, ಅದಕ್ಕೆ ಇದೆಲ್ಲ ಕಾಮನ್. ಓಕೆ, ಅರ್ಥ ಆಯ್ತು ಕಾವ್ಯ. ಇಲ್ಲ ಗೋಪಿ, ನಿಮಗೆ ಗೊತ್ತು ನಾನು ಎಷ್ಟು ಉದಾರಿ ಅಂತ ಹೇಳ್ಬಿಟ್ಟು. ಆದರೆ ಏನಂದ್ರೆ, ನಿಮಗೆ ಊಟ ಕೊಡ್ಬೋದು, ಅದರಲ್ಲಿ ಆಯಿಲ್ ಇಲ್ಲದೆ ಊಟ ಎಲ್ಲ ಮಾಡೋಕ್ಕಾಗಲ್ಲ. ಎಷ್ಟೋ ಆಯಿಲ್ ಹೊಟ್ಟೆಗೆ ಹೋದ್ರೆ ಸುಮ್ಮನೆ ಫ್ಯಾಟ್ ಆಗ್ತಾರೆ. ಯಾಕೆ ಸುಮ್ಮನೆ ಹಂಗಂತೇಳಿ ಕಾಫಿನೋ ಟೀನೋ ಕೊಡ್ಬೋದು, ಇಲ್ಲ ಅಂತ ನೀವೇ ಬೇಡ ಅಂತ ಹೇಳ್ತಾ ಇದ್ದೀರಾ. ನನಗೊಂದು ಸ್ವಲ್ಪ ಕಾಫಿ ಕೊಟ್ಟಿದ್ರು ಸಮಾಧಾನ ಆಗೋದು. ಆದರೂ ಕಾಫಿ ಒಳ್ಳೇದಲ್ಲ ಗೋಪಿ ಹೆಲ್ತ್ಗೆ. ಹಂಗಂತಾನೆ ನಾನು ಸುಮ್ಮನೆ ಇದ್ದೀನಿ. ಕೆಫೇನ್ ಇಂಟೇಕು ತಕ್ಷಣಕ್ಕಷ್ಟೇ ಅದು ನಿಮಗೆ ಬ್ರೈನ್ನ ಆಕ್ಟಿವೇಟ್ ಮಾಡುತ್ತೆ. ಆಮೇಲೆ ಏನೋ ಒಂದು ಕೆಲಸ ಮಾಡಬೇಕು ಅಂತ ಆಕ್ಟಿವೇಟ್ ಮಾಡುತ್ತೆ, ಏನೋ ಒಂದು ಆಕ್ಟಿವ್ ಆಗಿ. ಅದಾದ ನಂತರ ಏನೂ ಇಲ್ಲ. ಇದೆಲ್ಲ ಬಿಡಿ ಗೋಪಿ, ಇದೆಲ್ಲ ಏನು ಬೇಡ. ಮಜ್ಜಿಗೆ ಕೊಡ್ಲಾ ಹೋಗ್ಲಿ, ಒಂದು ಅರ್ಧ ಗ್ಲಾಸ್ ಆದರೂ ಅಟ್ಲೀಸ್ಟು? ಸರಿ ಕಾವ್ಯ, ಆದರೆ ಹಾಲು ಪಾಕೆಟ್ ಹಾಲಿಂದ ಮಾಡಿರೋದು ಅನ್ಕೊಂತೀನಿ, ಅದು ಮೇ ಬಿ ಒಳ್ಳೇದಲ್ವೇನೋ ಅಲ್ವಾ? ಕರೆಕ್ಟ್ ಕಣಯ್ಯ, ಒಳ್ಳೆ ಟೈಮ್ ನೆನೆಸ್ಬಿಟ್ರಿ. ನಿಜ ಕಣಯ್ಯ, ನಮ್ಗಿನ್ನೆಲ್ಲಪ್ಪ, ನಾವೇನು A2 ಮಿಲ್ಕೋ B2 ಮಿಲ್ಕೋ ತರಿಸಲ್ಲ. ಅದು ತರಿಸ್ತಾ ಇದ್ವಿ, ಬೇಡ ಯಾಕೆ ಸುಮ್ಮನೆ ದುಡ್ಡೆಲ್ಲ ದಂಡ, ಅದು ನಮಗೆ ಮಾತ್ರ ತರಿಸ್ಕೊಳ್ಳೋದು, ಗೆಸ್ಟ್ಗೆ ಯಾರಿಗೂ ಕೊಡ್ತಾ ಇಲ್ಲ ಅಂತ. ಸೊ ಅದು ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದು ಮಿಲ್ಕ್ ಬಂದ್ಬಿಟ್ಟು, ಕರ್ಡ್ ಬಂದ್ಬಿಟ್ಟು ಪ್ಯಾಕೆಟ್ದೆ. ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ರಿ ನೋಡಿ. ಹಂಗಾರೆ ಇದು ಬೇಡವಾ? ಬೇಡ ಬಿಡಿ ಕಾವ್ಯ. ಇನ್ನೇನು ಕೊಡ್ಬೋದು ಗೆಸ್ಟ್ಗೆ ಅಂತ ಯೋಚನೆ ಮಾಡ್ತಾ ಇದ್ದೀರಿ ಗೋಪಿ. ಸೊ ಎಲ್ಲದಕ್ಕಿಂತ ಬೆಟರ್ ಆಪ್ಷನ್ ನನಗೆ ಕೇಳಿದ್ರೆ, ಓಕೆ ಹೋಗ್ಲಿ, ಒಂದು ಜ್ಯೂಸ್ ಕೊಟ್ಬಿಡ್ಲಾ ಗೋಪಿ? ಅಲ್ಲೇ ಇದ್ರ ಫ್ರಿಜ್ಜಲ್ಲಿ ಒಂದು ಸ್ವಲ್ಪ ಜ್ಯೂಸ್ ಇಟ್ಟಿದ್ದೀನಿ. ನಿಮಗೆ ನಿಂಬೆಹಣ್ಣು ಜ್ಯೂಸ್ ಬೇಕಾ, ಇಲ್ಲಾಂದ್ರೆ ಫ್ಯಾಂಟಾ ಜ್ಯೂಸ್ ಬೇಕಾ? ಕಾವ್ಯ, ಆ ಜ್ಯೂಸು ಇವತ್ತು ಮಾಡಿದ್ದೇನಾ? ಏನಪ್ಪ ಹಂಗೆ ಕೇಳ್ಬಿಟ್ರಿ? ಇವತ್ತು ಮಾಡಿದ್ದೇನಾ? ನಾನು ಯಾವತ್ತಾದ್ರೂ ನಿಮ್ಗೆ ಇವತ್ತು ಮಾಡಿರೋ ಜ್ಯೂಸ್ ಕೊಟ್ಟಿರೋದುಂಟಾ? ಇವತ್ತು ಮಾಡಿರೋದು ನಾವು ಗೆಸ್ಟ್ಗೆ ಏನಕ್ರಿ ಕೊಡ್ತೀವಿ, ಅದು ನಾವು ಕುಡಿತೀವಿ. ಅಮ್ಮ ಸ್ವಾಮಿ. ಕಾವ್ಯ, ಈಗ ನನಗೆ ಟೈಮ್ ಆಗಿದೆ, ಹೊರಡಬೇಕು, ಸ್ವಲ್ಪ ಅರ್ಜೆಂಟ್ ವರ್ಕ್ ಇದೆ. ಗೋಪಿ, ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಮನೆಯವ್ರು ಬಂದರೆ ಬೈತಾರೆ. ಏನು ಕೊಡದೆ ನನ್ನ ಗೆಸ್ಟ್ನ ಕಳಿಸೋದು ಒಳ್ಳೇದಲ್ಲ ಅಂತ. ಸೊ ಅಟ್ಲೀಸ್ಟ್ ನೀರಾದರೂ ತಗೊಳ್ಳಿ ಗೋಪಿ. ಸರಿ ಕಾವ್ಯ, ನೀರು ಕೊಟ್ಬಿಡಿ ಹೋಗ್ಲಿ. ನನಗೂ ಬೆಸ್ಟ್, ನಿಮಗೂ ಬೆಸ್ಟ್, ಒಳ್ಳೇದದು. ಗೋಪಿ, ನೀವು ಯಾವ ವಾಟರ್ ಕುಡಿಯೋದು? ಕಾವೇರಿ ವಾಟ್ರಾ, ಮಿನರಲ್ ವಾಟ್ರಾ? ಆಸ್ ಯೂಶುವಲ್ ಕಾವ್ಯ, ಎಲ್ಲರೂ ನೀವೇನು ಕುಡಿತೀರೋ ನಾವು ಅದೇ ಕುಡಿತೀವಿ.
ಏ ನಾವು ಕಾವೇರಿ ವಾಟರ್ ಬಿಟ್ಟಿದ್ದು ಯಾವುದು ಕುಡಿಯಲ್ಲ. ಅದು ನಾವು ಮಿನರಲ್ ವಾಟರ್ ಎಲ್ಲ ಸುಮ್ಮನೆ ಅದೆಲ್ಲ ಮಿನರಲ್ ವಾಟರ್ ಅಂತ ಹೇಳ್ತಾರೆ, ಅದರಲ್ಲೆಲ್ಲ ಪೋಷಕಾಂಶ ಎಲ್ಲ ಹೋಗ್ಬಿಟ್ಟಿರುತ್ತೆ ಅದು ಫಿಲ್ಟರ್ ಮಾಡುವಾಗ್ಲೇ. ಅದಕ್ಕೆ ನಾನು ಫಿಲ್ಟರ್ ಮಾಡಿರೋ ನೀರು ಇದ್ದಾವರೆಗೂ ಬಾಯಿಗೆ ಹಾಕಿಲ್ಲ ನೋಡಿ. ಕಾವ್ಯ ಸರಿ ಬಿಡಿ, ನನ್ನ ಹತ್ರ ವಾಟರ್ ಬಾಟಲ್ ಇದೆ, ನಾನು ಅದರಲ್ಲೇ ಕುಡಿತೀನಿ, ಬಿಸ್ಲರಿ ವಾಟರ್ ಬಾಟಲು. ಏ ಇದೆಂತ ಗೋಪಿ, ಬಿಸ್ಲರಿ ವಾಟರ್ ಬಾಟಲ್ ಬೇಕಂದ್ರೆ ಕೇಳಿ, ಅದರಲ್ಲೇ ನೀರು ಹಾಕ್ಕೊಡ್ತೀನಿ. ಅದಕ್ಕೆ ಯಾಕೆ ನೀವು ನಿಮ್ಮದೇ ವಾಟರ್ ಕುಡಿತೀನಿ ಅಂತ ಹೇಳ್ತಿದ್ದೀರಾ? ಈಗ ನೀವು ಹಿಂಗೆ ನಮ್ಮನ್ನ ಇನ್ಸಲ್ಟ್ ಮಾಡಬೇಕು ಅಂತ ತಾನೇ ಗೋಪಿ? ನೋನೋ, ಅಂತ ಉದ್ದೇಶ ಇಲ್ಲ ಕಾವ್ಯ, ತಪ್ಪು ತಿಳಿಬಿಡಿ. ಸಾರಿ, ನಾನು ಆ ಥರ ಹೇಳ್ಬೇಕಂತ ಅಂದ್ಕೊಂಡಿಲ್ಲ. ಸೊ ಯಾಕೆ ನನ್ನ ಹತ್ರ ಇತ್ತಲ್ಲ, ನೆನಪಾಯ್ತು ಬ್ಯಾಗಲ್ಲಿ, ಸುಮ್ಮನೆ ಇನ್ನು ಅದು ಯಾಕೆ ವೇಸ್ಟು ಅಂತ ಹೇಳ್ಬಿಟ್ಟು. ಓ ಹಾಗಾ, ಸರಿ ಗೋಪಿ, ಹಾಗಿದ್ರೆ ಓಕೆ, ನಾನು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡೆ, ಸಾರಿ ಗೋಪಿ. ಸೊ ನೀವು ಹಾಗಿದ್ರೆ ನಿಮ್ಮ ಬ್ಯಾಗಲ್ಲಿರೋ ವಾಟರ್ನೇ ಕುಡಿಬೋದು ಗೋಪಿ, ಅದೇನು ಸಮಸ್ಯೆ ಏನಿಲ್ಲ. ನಾನು ಏಕೆಂದರೆ ನೀವು ಮಿನರಲ್ ವಾಟರ್ ಕುಡಿತೀನಿ ಅಂತಿದ್ದೀರಾ, ನಾವಿಲ್ಲೇ ಬರುವಂಥ ನಲ್ಲಿ ನೀರನ್ನೇ ತೊಗೊತೀವಿ, ಅದಕ್ಕೆ ಅದಿನ್ನೂ ಚೆನ್ನಾಗಿರುತ್ತೆ ನನ್ನ ಕೇಳಿದ್ರೆ. ಸೊ ಹಂಗಂತೇಳ್ಬಿಟ್ಟು ಅದು ಕೊಡೋದಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ, ಇನ್ನೇನಿಲ್ಲ. ಹಾಂ ಸರಿ ಕಾವ್ಯ, ಓಕೆ ಆಗಿದ್ರೆ ಹೊರಡ್ತೀನಿ. ಹಾಂ ಸರಿ ಸರಿ ಗೋಪಿ, ಹಾಗಿದ್ರೆ ಮತ್ ಅವಾಗ ಬರ್ತೀರಿ ಗೋಪಿ, ಮರಿಬೇಡಿ. ಹಾಂ ಗೋಪಿ, ಒಂದು ವಿಷಯ ನೋಡಿ ಮರ್ತು ಬಿಟ್ಟಿದ್ದೆ ಹೇಳೋದು. ಅದೇ ಏನಂದ್ರೆ ನಾನು ಹೊಸ್ದಾಗಿ ಕಲ್ತ್ಕೊಂಡಿದ್ದು ಈ ರೀಸೆಂಟಾಗಿ, ಯಾರಾದರೂ ಗೆಸ್ಟ್ ಮನೆಗೆ ಬರುವಾಗ ಸುಮ್ಮನೆ ಹಾಗೆ ಬರೀ ಕೈಯಲ್ಲಿ ಬರಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಇವಾಗ ನಾವೇನಾದರೂ ಗೆಸ್ಟ್ ಮನೆಗೆ ತೊಗೊಂಡೋದ್ರೆ ಆ ಒಂದು ನೆಂಟರು ನೋಡಿ ನಮ್ಮ ಏನೋ ಒಂದು ನಾವು ತಂದಿರೋದನ್ನ ನೋಡಿ ಖುಷಿ ಪಡ್ತಾರೆ, ಅದರಿಂದ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ಅದಕ್ಕಂತ ಗೋಪಿ ಏನಾದರೂ ಒಂದು ಕೈಯಲ್ಲಿ ಇಟ್ಕೊಂಡ್ಬಂದ್ರೆ ಅದೊಂದು ನೀವೇನು ಕೊಡ್ತೀರೋ ಅದೇ ತಾನೇ ನಿಮಗೆ ವಾಪಸ್ ಬರೋದು. ವಾಟ್ ಯು ಗಿವ್ ಇಸ್ ವಾಟ್ ಯು ರಿಸೀವ್ ಅಲ್ಲ, ಅದು ಯೂನಿವರ್ಸಲ್ ಏನು ಲಾ ಅಲ್ವಾ? ಅದಕ್ಕೆ ನಾನು ಹೇಳ್ತಾ ಇರೋದು, ನೆಕ್ಸ್ಟ್ ಯಾವಾಗಾದ್ರು ಬಂದಾಗ ಅದೇ ನಿಮ್ಮ ಕೈಲಿ ಏನೋ ಒಂದು ಡ್ರೈ ಫ್ರೂಟ್ ಲಡ್ಡುನೋ ಇಲ್ಲಾಂದರೆ ಏನು ಯಾವುದೋ ಏನೋ ಒಂದು ತೊಗೊಂಬನ್ನಿ, ಸರಿ ನಿಮ್ಮ ಮನ್ಸಿಗೆ ಏನು ಇಷ್ಟ ಆದರೆ ಅದನ್ನು ತೊಗೊಂಡು ಬನ್ನಿ. ಬಟ್ ಏನಂದರೆ ನಾವು ಕಾಸ್ಟ್ಲಿದು ಕೊಟ್ಟರೆ ಅದರಲ್ಲೂ ನಮಗೆ ಕೊಡೋರು ಸಮೇತ ಕಾಸ್ಟ್ಲಿದೇ ಕೊಡ್ತಾರೆ, ಅದಕ್ಕಂತಾನೆ ಅಷ್ಟೇನೆ, ಇನ್ನೇನಿಲ್ಲ. ಸರಿ 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 ಕಾವ್ಯ, ಓಕೆ ಓಕೆ, ಅರ್ಥ ಆಯ್ತು ಕಾವ್ಯ, ನೆಕ್ಸ್ಟ್ ಟೈಮ್ ಬರುವಾಗ ಹೀಗೆ ತರ್ತೀನಿ. ಬಟ್ ಈಗ ಓಕೆ ಕಾವ್ಯ, ಸರಿ ಆಗಿದ್ರೆ ಈಗ ನಾನು ತಂದ್ಕೊಟ್ಟು ಹೋಗ್ತೀನಿ ಕಾವ್ಯ. ಇಲ್ಲಪ್ಪ, ಅದೆಲ್ಲ ನನ್ನ ಮಾತಿನ ಅರ್ಥ ಏನಂತ ಹೇಳಿದ್ರೆ, ನಾನು ಓದಿದ್ದೆ ಅದನ್ನ ನಿಮ್ಗೆ ಹೇಳಿದೆ ಅಷ್ಟೇನೆ. ಈಗ ನಾನು ನಿಮಗೆ ಊಟ ಕೊಡ್ಬೋದಿತ್ತು, ಬೇಕಾದ್ರೆ ಕಾಫಿ ಕೊಡ್ಬೋದಿತ್ತು, ಪಂಚಿಗೆ ಕೊಡ್ಬೋದಿತ್ತು, ಬೇಕಾದ್ರೆ ಜ್ಯೂಸ್ ಕೊಡ್ಬೋದಿತ್ತು, ನೀರು ಕೂಡ ಕೊಡ್ಬೋದಿತ್ತು ಬೇಕಿದ್ರೆ. ಆದರೆ ನಾನು ಏನು ಕೊಟ್ಟಿಲ್ಲ, ಈ ಎಲ್ಲವೂ ಸಮೇತ ಇದಕ್ಕೊಂದು ಪ್ರೈಸ್ ಇದೆ. ಇದು ನನಗೆ ಅಷ್ಟು ಚೀಪಾಗಿರೋ ಅಂಥದ್ದು ಕೊಡೋಕೆ ಇಷ್ಟ ಇಲ್ಲದೆ ನಾನು ಕೊಟ್ಟಿಲ್ಲ ಅಷ್ಟೇ ಗೋಪಿ, ಇನ್ನೇನಿಲ್ಲ, ಬೇರೆ ಏನು ಉದ್ದೇಶ ಇಲ್ಲ ಅಷ್ಟೇನೆ. ಅಷ್ಟೇ ಅಷ್ಟೇ ಅಷ್ಟೇ. ಓಕೆ ಗೋಪಿ, ಮೇ ಬಿ ನಿಮಗೆ ಟೈಮ್ ಆಗಿರ್ಬೋದು. ಸರಿ ಗೋಪಿ, ಹಾಗಿದ್ರೆ ಸರಿ ಕಾವ್ಯ, ಹೊರಡ್ತಾ ಇದ್ದೀನಿ, ಬಾಯ್, ಟೇಕ್ ಕೇರ್. ಗೋಪಿ, ಒಂದೇ ಒಂದು ಸೆಕೆಂಡ್. ಗೋಪಿ, ಹೋಗ್ತಾ ಇದ್ದೀರಾ? ಹಾಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೋಪಿ ಇವಾಗ ಯೂಟ್ಯೂಬಲ್ಲಿ. ಸ್ವಲ್ಪ ನೋಡಿದ್ರೆ ಗೊತ್ತಲ್ಲ ನಿಮಗೆ, ಎಲ್ಲ ಯೂನಿವರ್ಸ್ ಎಲ್ಲ ನೆನಪಿದೆಯಲ್ಲ, ವಾಟ್ ಯು ಗಿವ್ ಇಸ್ ವಾಟ್ ಯು ರಿಸೀವ್. ಅದಕ್ಕೆ ದಯವಿಟ್ಟು ಗೋಪಿ ಹೋಗ್ತಾ ಹಾಗೆ ವಿಡಿಯೋ ನೋಡ್ಕೊಂಡು ಹೋಗಿ. ಹಂಗೆ ಇನ್ನೊಂದು ವಿಡಿಯೋ ನೋಡ್ಬಿಟ್ಟು ಸುಮ್ಮನೆ ಹೋಗ್ಬೇಡಿ, ಒಂಚೂರು ಸಬ್ಸ್ಕ್ರೈಬ್ ಮಾಡಿ ಗೋಪಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಒಂದು ಗೋಪಿ, ಹಾಗೆ ಒಂದು ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೇಳಿ ಗೋಪಿ, ಓಕೆನಾ? ಥ್ಯಾಂಕ್ ಯು. ಇಷ್ಟೊತ್ತು ವೇದ ಅಂತ ಹೇಳ್ಬಿಟ್ಲು, ಮಾಡೋದು ಮಾತ್ರ ಅಷ್ಟರಲ್ಲೇ ಇದ್ದೆ. ಈಗ ನಾನು ವಿಡಿಯೋ ನೋಡ್ಬಿಟ್ಟು ಲೈಕು ಶೇರು ಸಬ್ಸ್ಕ್ರೈಬ್ ಬೇರೆ ಮಾಡ್ಬೇಕಂತೆ. ಸರಿ ಕಾವ್ಯ, ಹಾಗಿದ್ರೆ ಮಾಡ್ತೀನಿ. ಗೋಪಿ, ಏನೋ ಮನ್ಸಲ್ಲಿ ಅನ್ಕೊಳ್ತಿದ್ರಿ? ಏನಿಲ್ಲ ಕಾವ್ಯ, ನಾನು ಇನ್ನೂ ನೀವು ನೋಡಿದ್ರೆ ಒಬ್ರಿಗೂ ಇಬ್ರಿಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ದಂಗಿತ್ತು. ಆದರೆ ನಾನು 100 ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಸೋಣ ಅಂದ್ಕೊಂಡಿದ್ದೆ ಒಂದು ದಿನಕ್ಕೆ. ಹಾಗೆ ಒಂದು 10 ದಿನ ಮಾಡಿಸ್ಬಿಟ್ಟು ಒಂದು 1000 ಜನಕ್ಕೆ ಸಬ್ಸ್ಕ್ರೈಬ್ ಮಾಡ್ಸೋಣ, ಹಾಗೆ ವಿಡಿಯೋ ಶೇರ್ ಮಾಡೋಣ ಒಂದು 40-50 ಜನಕ್ಕೆ ಅಂದ್ಕೊಂಡಿದ್ದೆ. ಅದನ್ನೇ ಅನ್ಕೊತಾ ಇದ್ದೆ, ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ ಕಾವ್ಯ. ಸರಿ, ಹಾಗಿದ್ರೆ ಕಾವ್ಯ ಮಾಡೋಣ, ಸಿಗೋಣ ಹಾಗಿದ್ರೆ ಕಾವ್ಯ. ಥ್ಯಾಂಕ್ ಯು ಗೋಪಿ. ಓಕೆ ಫ್ರೆಂಡ್ಸ್, ಹಾಗಿದ್ರೆ ನೋಡಿದ್ರಲ್ಲ ಈ ಕಾನ್ವರ್ಸೇಷನು ಹೇಗನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಫ್ರೆಂಡ್ಸ್, ಒಂದು ರಿಕ್ವೆಸ್ಟು, ಹೋಗೋ ಮುನ್ನ ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ, ಹಾಗೆ ಕಮೆಂಟ್ ಹಾಕಿ ಇನ್ನು ಯಾವ ಥರ ನಾನು ಡೆವಲಪ್ ಮಾಡ್ಬೋದು ಕಂಟೆಂಟ್ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಆಲ್.
ಬಾಯ್ ಟೇಕ್ ಕೇರ್. ಬಾಯ್ ಟೇಕ್ ಕೇರ್.